ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ, ಈ ವಿಡಿಯೋದಲ್ಲಿ ನಾನು ಶುಕ್ರವಾರದಂದು ಅಥವಾ ಆಷಾಢ ಮಾಸದ ಶುಕ್ರವಾರದಂದು ಬಿಡಿಸುವ ಶ್ರೀ ಮಹಾಲಕ್ಷ್ಮಿ ಅಥವಾ ಧನಲಕ್ಷ್ಮಿ ರಂಗೋಲಿಯ ಬಗ್ಗೆ ಎರಡೂ ವಿಧಾನದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಮೊದಲ ವಿಧಾನವನ್ನು ನೋಡೋದಾದರೆ, ಮೊದಲಿಗೆ 6 ಚುಕ್ಕಿಗಳನ್ನು ಅಡ್ಡಲಾಗಿ 4 ಸಾಲು ಬರುವಂತೆ ಇಟ್ಟುಕೊಂಡು, ನಂತರ ರಂಗೋಲಿಯ ಮೇಲೆ ಮತ್ತು ಕೆಳಗೆ ಎರಡೂ ಕಡೆ 4 ಚುಕ್ಕಿಗಳನ್ನು ಕೊನೆಯ ಚುಕ್ಕಿಗಳನ್ನು ಬಿಟ್ಟು ಇಟ್ಟುಕೊಳ್ಳಬೇಕು. ಬಳಿಕ ಅಡ್ಡಲಾಗಿರುವ ಚುಕ್ಕಿಗಳನ್ನು ಸೇರಿಸಿಕೊಂಡು 4 ಅಡ್ಡಗೆರೆಗಳನ್ನು, ಅದೇ ರೀತಿ ನೇರವಾಗಿರುವ ಚುಕ್ಕಿಗಳನ್ನು ಸೇರಿಸಿಕೊಂಡು 4 ನೇರವಾದ ಗೆರೆಗಳನ್ನು ಎಳೆಯಬೇಕು. ತದನಂತರ ಮೇಲಿನ ಎಡಭಾಗವಿರುವ ವಿ ರೀತಿ ಇರುವ ಗೆರೆಗಳನ್ನು ಕೆಳಗೆ ಬಲಭಾಗವಿರುವ 2 ಗೆರೆಗಳಿಗೆ ಕ್ರಾಸ್ ಆಗಿ ಸೇರಿಸಬೇಕು. ಅದೇ ರೀತಿ ಕೆಳಗಿನ ಎಡಭಾಗವಿರುವ 2 ಗೆರೆಗಳನ್ನು ಮೇಲಿನ ಬಲಭಾಗದ 2 ಗೆರೆಗಳಿಗೆ ಸೇರಿಸಬೇಕು. ಬಳಿಕ ಉಳಿದಿರುವ ಗೆರೆಗಳಲ್ಲಿ ಈಗಾಗಲೇ ಸೇರಿಸಿದ 2 ಗೆರೆಗಳ ಅಕ್ಕಪಕ್ಕದಲ್ಲಿರುವ ಗೆರೆಗಳನ್ನು ಈ ರೀತಿಯಾಗಿ ರಂಗೋಲಿಯ 4 ಕಡೆಗಳಲ್ಲೂ ಪರಸ್ಪರ ಕೂಡಿಸಬೇಕು. ಬಳಿಕ ರಂಗೋಲಿಯ ಚೌಕಾಕಾರದ ಮಧ್ಯಭಾಗದಲ್ಲಿ ಓಂಕಾರವನ್ನು ಬರೆದು, ನಂತರ ರಂಗೋಲಿಯ ಸುತ್ತಲೂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಬೇಕು. ಆಷಾಢ ಮಾಸದ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಸಂದರ್ಭದಲ್ಲಿ ಈ ರಂಗೋಲಿಯನ್ನು ಬರೆದು ಪದ್ಮಪ್ರಿಯೆ, ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೆ, ವಿಶ್ವಪ್ರಿಯೆ, ವಿಶ್ವಮನೋನುಕೂಲೆ, ತದ್ಬಾಧ ಪದ್ಮಂ ವಹಿ ಸನ್ನಿಧತ್ವ ಎಂದು ಲಕ್ಷ್ಮಿಯನ್ನು ಆರಾಧಿಸಿದರೆ ಹಣಕಾಸು ತೊಂದರೆ, ಸಾಲಬಾಧೆ, ಅನೇಕ ಕಷ್ಟಗಳಿಂದ ಪರಿಹಾರ ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಕೊನೆಯದಾಗಿ ಅರಿಶಿನ ಮತ್ತು ಕುಂಕುಮದಿಂದ ಈ ರಂಗೋಲಿಯನ್ನು ಅಲಂಕರಿಸಿದರೆ ಶ್ರೀ ಮಹಾಲಕ್ಷ್ಮಿಯ ರಂಗೋಲಿ ಬರೆದು ಕಂಪ್ಲೀಟ್ ಆಯಿತು. ಎರಡನೇ ವಿಧಾನವನ್ನು ನೋಡೋದಾದರೆ, ಮೊದಲಿಗೆ 5 ಚುಕ್ಕಿಗಳನ್ನು ಅಡ್ಡಲಾಗಿ 5 ಸಾಲು ಬರುವಂತೆ ಚುಕ್ಕಿಗಳಿಗೆ ನೇರವಾಗಿ ಇಟ್ಟುಕೊಂಡು, ನಂತರ ರಂಗೋಲಿಯ ಸುತ್ತಲೂ ಮಧ್ಯಭಾಗದಲ್ಲಿ ತಲಾ 1 ಚುಕ್ಕಿಗಳನ್ನು 4 ಕಡೆಗಳಲ್ಲೂ ಇಟ್ಟುಕೊಳ್ಳಬೇಕು. ಬಳಿಕ ಸುತ್ತಲಿರುವ 1 ಚುಕ್ಕಿಗಳನ್ನು ಬಿಟ್ಟು ಅದರ ಮುಂದಿರುವ 5 ಚುಕ್ಕಿಗಳನ್ನು 4 ಕಡೆಗಳಲ್ಲೂ ಸೇರಿಸಿ ಒಂದು ಚೌಕವನ್ನು ಬರೆಯಬೇಕು. ನಂತರ ಚೌಕದ ಒಳಗೆ ಇರುವ ಮಧ್ಯದ ಸಾಲನ್ನು ಬಿಟ್ಟು ಅಕ್ಕಪಕ್ಕದ 2 ಸಾಲುಗಳಲ್ಲಿರುವ ಚುಕ್ಕಿಗಳನ್ನು ಸೇರಿಸಿಕೊಂಡು 2 ನೇರವಾದ ಗೆರೆಗಳನ್ನು ಎಳೆಯಬೇಕು. ಅದೇ ರೀತಿ ಮಧ್ಯದ ಚುಕ್ಕಿಯನ್ನು ಬಿಟ್ಟು ಚೌಕದ ಒಳಗೆ 2 ಅಡ್ಡಗೆರೆಗಳನ್ನು ಎಳೆಯಬೇಕು. ನಂತರ ಚೌಕದ ಒಳಗೆ ಕೆಳಗಿನ ಎಡಭಾಗದ 2 ಗೆರೆಗಳನ್ನು ಮೇಲಿನ ಬಲಭಾಗದ 2 ಗೆರೆಗಳಿಗೆ ಸೇರಿಸಬೇಕು. ಬಳಿಕ ಮೇಲಿರುವ ಎಡಭಾಗದ 2 ಗೆರೆಗಳನ್ನು ಕೆಳಗಿನ ಬಲಭಾಗದ 2 ಗೆರೆಗಳಿಗೆ ಕ್ರಾಸ್ ಆಗಿ ಎಳೆಯನ್ನು ಎಳೆದು ಸೇರಿಸಬೇಕು. ನಂತರ ರಂಗೋಲಿಯ ಸುತ್ತಲಿರುವ 4 ಚುಕ್ಕಿಗಳನ್ನು ಡೈಮಂಡ್ ಶೇಪ್ ಬರುವಂತೆ ಪರಸ್ಪರ ಕೂಡಿಸಬೇಕು. ಬಳಿಕ ರಂಗೋಲಿಯ ಸುತ್ತಲಿರುವ ತ್ರಿಭುಜಾಕಾರದ ಮುಂಭಾಗ ಈ ರೀತಿಯಾಗಿ ಕಮಲದ ಹೂವಿನ ದಳದಂತೆ ಎಲ್ಲ ಕಡೆಯಲ್ಲೂ ಬರೆಯಬೇಕು. ಒಟ್ಟಾರೆಯಾಗಿ ಇಲ್ಲಿ 8 ಹೂವಿನ ದಳಗಳಿದ್ದು, ಒಂದೊಂದು ಕಮಲದ ಹೂವಿನ ದಳವು ಒಂದೊಂದು ಲಕ್ಷ್ಮಿಯಂತೆ, ಅಷ್ಟದಳವು ಅಷ್ಟಲಕ್ಷ್ಮಿಯನ್ನು ಪ್ರತಿನಿಧಿಸುತ್ತದೆ. ನಂತರ ಸಣ್ಣದಾಗಿರುವ ತ್ರಿಭುಜಾಕಾರವನ್ನು ಪರಸ್ಪರ ಈ ರೀತಿಯಾಗಿ ಅರ್ಧಚಂದ್ರಾಕಾರದಂತೆ ಬರೆದು ಸೇರಿಸಬೇಕು. ಈ ರೀತಿಯಾಗಿ ಸುತ್ತಲೂ 8 ಕಡೆಗಳಲ್ಲೂ ಸೇರಿಸಿದರೆ ಇದು ಅಷ್ಟದಿಕ್ಕುಗಳಿಂದ ಬರುವ ಸಂಕಷ್ಟಗಳನ್ನು ಒಗ್ಗಟ್ಟಾಗಿ ನಿವಾರಿಸುತ್ತದೆ ಎಂಬ ಪ್ರತೀತಿ ಇದೆ. ಬಳಿಕ ಮಧ್ಯೆ ಉಳಿದಿರುವ ಚುಕ್ಕಿಯನ್ನು ಸೇರಿಸಿ ಒಂದು ಸಣ್ಣ ಪದ್ಮವನ್ನು ಬರೆಯಬೇಕು. ನಂತರ ರಂಗೋಲಿಯ ಸುತ್ತಲೂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮಲದ ದಳದ ಮುಂಭಾಗ ಬರೆಯಬೇಕು. ಕೊನೆಯದಾಗಿ ರಂಗೋಲಿಯನ್ನು ಅರಿಶಿನ, ಕುಂಕುಮ ಅಥವಾ ಕೆಮ್ಮಣ್ಣಿನಿಂದ ಅಥವಾ ಬಣ್ಣಗಳಿಂದ ಅಲಂಕರಿಸಿದರೆ ನಮ್ಮ ಶ್ರೀ ಮಹಾಲಕ್ಷ್ಮಿ ರಂಗೋಲಿಯ ಎರಡನೇ ವಿಧಾನವು ಬರೆದು ಕಂಪ್ಲೀಟ್ ಆಯಿತು. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶ್ರೀ ಲಕ್ಷ್ಮೀದೇವಿಯು ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಬೇಡಿಕೊಳ್ಳುತ್ತಾ, ಈ ನನ್ನ ಪ್ರಯತ್ನ ಮತ್ತು ನಾನು ಮಾಡುತ್ತಿರುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.